ಜನ ಏನಂದುಕೊಳ್ಳುತ್ತಾರೋ ಅಂತ ಭಯಪಟ್ಟು ಅಸಹಾಯಕರಾಗಿ ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಭಯಪಡುವವರ ಗುಂಪಿಗೆ ನಾವು ಸೇರಬಾರದು ಅಲ್ವಾ? ಅದರ ಬದಲು ಆದರೆ ಆಗಿರೋ ಅನ್ಯಾಯನ ಸರಿಪಡಿಸಬಹುದು ಅಲ್ವಾ? ಎಲ್ಲರಂತೆಯೇ ನಾವು ಸುಮ್ಮನೆ ಇದ್ದರೆ ನಮಗೆ ನ್ಯಾಯ ಸಿಗಲ್ಲ ಅಲ್ವಾ ಹದಿ? ನನಗೆ ನನ್ನ ಮೊದಲಿನ ಗೊಂಬೆ ಹಾಕಬೇಕು. ಅದಕ್ಕೆ ನಿನ್ನೆ ರಾತ್ರಿ ಮಾವನ ಹತ್ರ ಮಾತಾಡೋಕೆ ಹೇಳಿದ್ದೆ ನಿನ್ನ ಜೊತೆ. ಮಾತನಾಡೋಕೆ ಎಂದವಳೆ ಅವನ ತಬ್ಬಿ ಅವನೆದೆಯನ್ನು ತೋಯಿಸಿದಳು. ಈಗ ಏನು ಮಾಡೋಣ ಪುಟ್ಟ? ಆ ಕೀಚಕರು ಯಾರು ಅಂತ ಹುಡುಕೋದು ಹೇಗೆ? ಕಂಡು ಹಿಡಿಯೋದು? ಆದಿ, ಯಾರೋ ಗೊತ್ತಿಲ್ಲದೆ ಹೊರಗಿನಿಂದ ಬಂದಿರುವವರು ಮಾಡಿರೋ ಕೆಲಸ ಅಲ್ಲ ಇದು. ಯಾರೋ ಗೊತ್ತಿರುವವರಿಂದಲೇ ತಪ್ಪಾಗಿರಬಹುದು. ಅಕ್ಕ ಯಾವುದೋ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗ್ತೀನಿ ಅಂದಿದ್ದು ಅಲ್ವಾ? ಹಾಗಾದರೆ ಆ ಫ್ರೆಂಡ್ ಯಾರು? ಮೊದಲಿಗೆ ಅಕ್ಕನ ಫ್ರೆಂಡ್ ಯಾರ್ಯಾರಿದ್ರು ಅನ್ನೋದನ್ನು ತಿಳಿದುಕೊಳ್ಳಬೇಕು. ನಂತರ ಮುಂದಿನದು ಮಾತು ಎಂದವರೇ ಅರ್ಪಿತಾಳ ಫೋನ್ ಚೆಕ್ ಮಾಡಿದ್ದರು. ಅಲ್ಲಿ ರಾಘು, ಹಬಿ, ಆಕಾಶ್, ಅಂಜು ಎಲ್ಲರ ನಂಬರ್ ಸಿಕ್ಕಿತು. ಜೊತೆಗೆ ಆ ಫೋನ್ ನಂಬರ್ಗೆ ಇತ್ತಲಿನಿಂದ ಕಾಲ್ ಕೂಡ ಮಾಡಿದರು. ಅಲ್ಲಿಂದ ಎಲ್ಲರ ನಂಬರ್ಗಳಲ್ಲಿಯೂ ಬಂದ ಒಂದೇ ಉತ್ತರ ನಾಟ್ ರೀಚಬಲ್. ಅದಕ್ಕಿಂತಲೂ ಅವರಿಗೆ ಶಾಕ್ ಆದ ವಿಷಯ ಸೇವ್ ಮಾಡಿದ್ದ ಹೆಸರುಗಳು. ಇಬ್ಬರಿಗೂ ತಲೆ ಕೆಟ್ಟು ಹೋದಂತಾಯಿತು. ಅಭಿ ನಂಬರನ್ನು ಅಣ್ಣ ಎಂದು ಸೇವ್ ಮಾಡಿದರೆ, ಅಂಜು ನಂಬರನ್ನು ಅತ್ತಿಗೆ ಅಂತ, ಆಕಾಶ್ ನಂಬರನ್ನು ಆಕಾಶ್ ಅಂತಲೇ ಸೇವ್ ಮಾಡಿದರೆ, ರಾಘು ನಂಬರನ್ನು ಮಾತ್ರ ಮೈ ಲವ್ ಎಂದು ಸೇವ್ ಮಾಡಿದಳು. ಮೈ ಲವ್ ಎಂಬ ಹೆಸರನ್ನು ನೋಡಿಯೇ ಶಾಕ್ ಆಗಿತ್ತು. ಆದರೆ ಗೊಂಬೆ ಈ ಮೈ ಲವ್ ಅನ್ನುವವರನ್ನು ಲವ್ ಮಾಡುತ್ತಿರಬಹುದೇ ಎಂಬ ಅನುಮಾನ ಮೊಳಕೆ ಹೊಡೆದರೆ ಆದಿಯ ಕಣ್ಣಲ್ಲಿ ಆಗಲೇ ನೀರು ತುಂಬಿಕೊಂಡಿತ್ತು. ಇಡೀ ರೂಮ್ ಜಾಲಾಡಿದಾಗ ಅವಳ ಬ್ಯಾಗಲ್ಲೇ ದೊರಕಿತು ನನ್ನ ರಾಘವ್ ಎಂಬ ಡೈರಿ. ಇಬ್ಬರ ಕೈ ನಡುಗುತ್ತಿತ್ತು. ಆ ಡೈರಿಯನ್ನು ತೆಗೆದು ಹೋದಲು. ಆದರೂ ಆರು ಕಷ್ಟಪಟ್ಟು ಅಲ್ಲದ ಮನಸ್ಸಿನಿಂದಲೇ ಡೈರಿಯನ್ನು ತೆಗೆದುಕೊಂಡು ಓದಲು ಶುರು ಮಾಡಿದಳು. ಅಲ್ಲಿ ಅಂಜು ಪರಿಚಯ, ಅಭಿಯ ಬಂಧ, ಆಕಾಶ್ ಹನಿಯ ಸ್ನೇಹ ಬಂಧನ ಬರೆದವಳೆ. ಕೊನೆಯಲ್ಲಿ ತಾನು ರಾಘವ್ನನ್ನು ಲವ್ ಮಾಡುತ್ತಿರುವ ವಿಷಯವನ್ನು ಬರೆದಿದ್ದಳು. ರಾಘವ್ನ ಒಡನಾಟವನ್ನು ಬರೆದಿದ್ದಳು. ಅವನ ಬರ್ತಡೆಗೆ ಪ್ರಪೋಸ್ ಮಾಡ್ತೀನಿ, ಅವರಿಗೂ ನನ್ನ ಬಗ್ಗೆ ಕೇರ್ ತಗೋತಾರೆ, ನಾನು ಜೊತೆ ಇರುವಷ್ಟು ಸಮಯ ಅವರ ಕಣ್ಣು ನನ್ನ ಮೇಲೆಯೇ ಪ್ರತಿಷ್ಠಾಪನೆಯಾಗಿರುತ್ತೆ ಎಂದು ಅವರು ಪರಿಚಯ ಆದಾಗಿನಿಂದ ನಡೆದ ಎಲ್ಲ ವಿಷಯವನ್ನು ಡೈರಿಯಲ್ಲಿ ನಮೂದಿಸಿದಳು. ಆದರೆ ಅವಳಿಗೆ ತಿಳಿಯಲೇ ಇಲ್ಲ, ರಾಘುನ ಪ್ರೇಮ ಭರಿತ ನೋಟ ಇದ್ದದ್ದು ನನ್ನ ಮೇಲೆಲ್ಲ, ನನ್ನ ಪಕ್ಕದಲ್ಲಿದ್ದ ಹುಡುಗಿ ಮೇಲೆಂದು. ಸಮಯದಲ್ಲೇ ಅವರನ್ನೆಲ್ಲ ಮೀಟ್ ಮಾಡಲು ಹೋಗುತ್ತಿದ್ದಳು ರಾಘುನನ್ನು ನೋಡುವ ಸಲುವಾಗಿ. ಆದ್ದರಿಂದಲೇ ಅವರ ನಡುವೆ ಉತ್ತಮ ಬಾಂಧವ್ಯ ಹೊಂದಿತ್ತು. ರಾಘುನ ಕಾಳಜಿಯನ್ನು ಗೊಂಬೆ ತಪ್ಪಾಗಿ ಅರ್ಥೈಸಿಕೊಂಡರೆ, ನಗುಮುಗದಿ ಮುದ್ದಾಗಿ ಎಲ್ಲರನ್ನು ಸೆಳೆಯುತ್ತಿದ್ದ ಪುಟ್ಟ ಹುಡುಗಿ ಅರ್ಪಿತಾ, ಅಂಜು ತದ್ರೂಪಿಯಂತೆ ಅವಳು ನನಗೆ ಮತ್ತೊಂದು ಪುಟ್ಟ ಮಗು, ಪುಟ್ಟ ತಂಗಿ ಎಂದು ಮಮತೆಯಿಂದ ಅವಳ ಕಾಳಜಿ ಮಾಡುತ್ತಿದ್ದ. ರಾಘುನ ಸಹೋದರ ಬಂಧವನ್ನು ಅರ್ಥ ಮಾಡಿಕೊಳ್ಳದಷ್ಟು ದಡ್ಡಳೇನಲ್ಲ ಗೊಂಬೆ. ಆದರೆ ಹೇಳ್ತಾರಲ್ಲ, ಪ್ರೇಮಿಗಳೆಲ್ಲರೂ ಪ್ರೀತಿಯ ದಾಸರು, ಅವರದೊಂದು ಹುಚ್ಚು ಪ್ರೀತಿ ಅಂತ. ಹಾಗೆಯೇ ಅವನ ಪ್ರೀತಿಯ ನಶೆಯಲ್ಲಿದ್ದ ಗೊಂಬೆಗೆ ರಾಘುನ ಸಹೋದರ ಪ್ರೀತಿ ಅರಿವಾಗದೇ ಇಲ್ಲ. ಅದು ಅವಳಿಗೆ ಅರಿವಿದ್ದಿದ್ದರೆ ಆದಿ 6 ಇಷ್ಟೊಂದು ದೊಡ್ಡ ಪ್ರಮಾದವೇನೂ ಆಗುತ್ತಿರಲಿಲ್ಲ. ಆ ಡೈರಿಯನ್ನು ಓದಿದವರೇ ಏಕಾಏಕಿ ರಾಘುನೇ ಅಪರಾಧಿ ಎಂದು ತಪ್ಪಾಗಿ ತೀರ್ಮಾನಿಸಿ ಬಿಟ್ಟಿದ್ದರು. ಆದಿಗೆ ಈಗ ಅರಿವಾಗಿ ಹೋಯಿತು, ಗೊಂಬೆ ತನ್ನನ್ನು ಯಾಕೆ ಅವಾಯ್ಡ್ ಮಾಡುತ್ತಿದ್ದಾಳೆಂದು. ಅವನ ಕನಸಿನ ಕೋಟೆ ಮುರಿದು ಬಿತ್ತು. ಒಮ್ಮೆಲೆ ಅವಳು ಪುಟ್ಟ ಹುಡುಗಿಯೇನು ಅರಿಯದೆ ಮಾತನಾಡಿದ್ದಾಳೆ. ಅವಳು ಇಂದಲ್ಲ ನಾಳೆ ಬದಲಾಗಬಹುದು ಎಂಬ ನಂಬಿಕೆಯಲ್ಲೇ ಅವಳ ತಿರಸ್ಕಾರ ನೋವು ನೀಡುತ್ತಿದ್ದರೂ ಸುಮ್ಮನಿದ್ದವ ಇಂದು ಡೈರಿಯ ಪೂರ್ತಿ ವಿಷಯ ಕೇಳಿ ಪ್ರೇಮಿಗಳನ್ನು ಇವನೇ ಹಾಳು ಮಾಡಿರಬಹುದಾ ಎಂದು ಯೋಚಿಸಿದವರ ಮನದಲ್ಲಿ ರಾಘು ನಿಜಕ್ಕೂ ಅಪರಾಧಿಯಾಗಿ ಬಿಟ್ಟಿದ್ದ. ಅವರು ರಾಘುನನ್ನು ತಪ್ಪಾಗಿ ತಿಳಿದುಕೊಳ್ಳಲು ಇನ್ನೊಂದು ಕಾರಣವೇನೆಂದರೆ, ಅದು ಅವಳು ರಾಘುನ ಸಹ ತನ್ನನ್ನು ಪ್ರೀತಿ ಮಾಡುತ್ತಿದ್ದಾನೆ ಎಂಬುದು. ಅವನೆಂದರೆ ರಾಘು ಮತ್ತು ಆಕಾಶ್ ನಡುವೆ ನಡೆದ ಮಾತುಕತೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡು ಬರೆದಿದ್ದು. ಅಂದೊಮ್ಮೆ ಕಾಲೇಜಿನಲ್ಲಿ ಆಕಾಶ್, ರಾಘು, ಅಭಿ, ಅಂಜು ಮಧ್ಯೆ ಮಾತುಕತೆ ನಡೆಯುವಾಗ ಅಲ್ಲಿ ಹನಿ ಆಗಲಿ ಅರ್ಪಿತಾ ಆಗಲಿ ಅವರ ಜೊತೆಯಲ್ಲಿ ಇರಲಿಲ್ಲ. ಲೋ ಮಗ, ಯಾವಾಗಲೂ ಹೇಳ್ತೀಯ, ಮನೆಯಲ್ಲಿ ನೀನು ಹನಿನ ಯಾರಾದರೂ ಹಾರಿಸ್ಕೊಂಡ್ರು ಹೋದರೆ ಏನು ಮಾಡ್ತೀಯಾ? ಬೇಗ ಹೇಳಿ ಮದುವೆ ಊಟ ಹಾಕ್ಸೋ ಮಗ. ತುಂಬ ದಿನ ಕಾಯೋಕೆ ಆಗಲ್ಲ. ಪ್ರೀತಿ ವಿಷಯ ತುಂಬ ದಿನ ಮುಚ್ಚಿಡಬಾರ್ದು. ಸ್ವಲ್ಪ ತಡಿ. ಅದ್ಯಾಕೆ 7 ತಿಂಗಳಿಗೆ ಹುಟ್ಟಿದವರ ಥರ ಹಾಡ್ತೀಯ? ಮದುವೆ ಪ್ರಪೋಸಲ್ನ ಬೇಗ ಅವಳ ಮುಂದೆ ಇಡ್ತೀನಿ. ಇನ್ನೂ ಕಾಯೋಕ್ಕಾಗಲ್ಲ ನನಗೆ. ಡೈರೆಕ್ಟ್ ಮದುವೆನೇ. ಲವ್ ಯು ಹನಿ, ಮೈ ಲವ್, ಮೈ ಏಂಜಲ್, ನನ್ನ ಜೀವನದ ಕನಸು ಅವಳು ಅಂದುಬಿಟ್ಟ. ಹನಿಯವರ ಮಧ್ಯೆ ಇರಲಿಲ್ಲ ಅಷ್ಟೇ. ಆದರೆ ರಾಘುನನ್ನು ನೋಡುವ ಸಲುವಾಗಿ ಕ್ಲಾಸಿಗೆ ಹೋಗದೆ ಅವನ ಜೊತೆ ಮಾತನಾಡಬೇಕೆಂದು ಅರ್ಪಿತಾ ಅವನ ಬಳಿ ಬಂದಾಗ ಈ ಮಾತು ಅವಳ ಕಿವಿಗೆ ಬಿತ್ತು. ಐ ಲವ್ ಹಾ
ಅಂತಷ್ಟೇ ಅದನ್ನು ಸರಿಯಾಗಿ ಕೇಳಿಸಿಕೊಳ್ಳದೆ ತಪ್ಪಾಗಿ ಅಪಾರ್ಥ ಮಾಡಿಕೊಂಡಳು. ರಾಘುನು ಸಹ ತನ್ನನ್ನು ಪ್ರೀತಿ ಮಾಡುತ್ತಿದ್ದಾನೆಂದು ಒಂದು ಹೆಸರು ಅವಳ ತಪ್ಪು ತಿಳುವಳಿಕೆಗೆ ಕಾರಣವಾಯಿತು. ರಾಘು ತನ್ನನ್ನು ಪ್ರೀತಿಸುತ್ತಿದ್ದಾನೆಂದು ತಿಳಿದಾಕೆ ಅದನ್ನು ಸಹ ಡೈರಿಯಲ್ಲಿ ಬರೆದಿದ್ದಳು. ಅವಳ ತಪ್ಪು ತಿಳುವಳಿಕೆಯಿಂದ ಮುಂದೊಂದು ದಿನ ಎಲ್ಲರ ಜೀವನವು ಸೂತ್ರವಿಲ್ಲದ ಗಾಳಿಪಟದಂತಾಗುತ್ತದೆ ಎಂದು ಅವಳಿಗೆ ತಾನೇ ಹೇಗೆ ಹೇಳಿದಾತು. ಆದಿ ಪ್ಲೀಸ್, ಹೀಗೆಲ್ಲ ಅಳಬೇಡ. ನೋಡೋದಕ್ಕೆ ಆಗ್ತಿಲ್ಲ. ನೀನು ಕಾಲು ಮುಗಿತೀನಿ, ಸುಮ್ಮನಿರೋ. ಮನೆಯವರೆಲ್ಲ ಬಂದು ಬಿಡ್ತಾರೆ. ಹೇಗಿರಲಿ ಪುಟ್ಟ. ಅವಳು ನನ್ನ ಉಸಿರಲ್ಲಿ ಬೆರೆತು ಹೋಗಿದ್ದಾಳೆ. ಆ ರಾಗು ಮುಖವಾಡದ ಸೋಗು ಹಾಕಿಕೊಂಡು ಬದುಕುತ್ತಿದ್ದಾನೆ. ಅವನ ಬರ್ತ್ಡೇ ಪಾರ್ಟಿಗೆ ಹೋದವಳು, ಅವನಿಗೆ ಪ್ರಪೋಸ್ ಮಾಡಬೇಕೆಂದು ತಯಾರಿ ಮಾಡಿದವಳು, ಕೊನೆಗೂ ನಮಗೆ ಹೇಗೆ ಸಿಕ್ಕಿದ್ದು ಅನ್ನೋದನ್ನು ನೆನಪಿಸಿಕೊಂಡರೆ ಹೊಟ್ಟೆಗೆ ಬೆಂಕಿ ಬಿದ್ದ ಹಾಗೆ ಆಗುತ್ತೋ. ಆ ಪಾಪಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು. ಅವನ ಸಾವು ಈನ ಪಾಪಿಯ ಕೈಯಿಂದಲೇ ಎಂದವ ತನ್ನ ಕೈಯನ್ನು ಗೋಡೆಗೆ ಬಡಿದುಕೊಳ್ಳುತ್ತಿದ್ದ. ಪ್ಲೀಸ್ ಆದಿ, ಹೀಗೆಲ್ಲ ಹಾಡಿ ನಾನು ಹೊಟ್ಟೆ ಉರಿಸ್ಬೇಡ. ನೀವೆಲ್ಲ ನನಗಿಂತ ದೊಡ್ಡವರು, ತಿಳಿದವರು. ನೀವುಗಳು ಹೀಗೆ ಬಿಹೇವ್ ಮಾಡಿದರೆ ನಾನೆಂತ ಮಾಡಲಿ ಹೇಳು. ಈಗ ನೀನು ಹೀಗೆ ನಿನ್ನನ್ನು ನೀನು ಶಪಿಸಿಕೊಳ್ಳುವುದು ಬಿಟ್ಟು ಆ ಪಾಪಿ ನೋವು ಪಡೋ ಹಾಗೆ ಮಾಡೋದು ಹೇಗೆ ಅಂತ ಯೋಚಿಸಿ ಹೇಳು ಮೊದಲು. ಸಮಯಗಳ ನಂತರ ಇಬ್ಬರು ಕೂತು ಯೋಚಿಸಿದವರು ಪೊಲೀಸ್ ಕಂಪ್ಲೇಂಟ್ ಕೊಡೋಣವೆಂದು ನಿರ್ಧರಿಸಿದರು. ಅದರಂತೆ ಮನೆಯವರನ್ನು ಒಪ್ಪಿಸಿ ಎಲ್ಲರೂ ಪೊಲೀಸ್ ಮೊರೆ ಹೊಕ್ಕರು. ಅಂದುಕೊಂಡಂತೆ ಮುಂದಾಗುವ ಸಮಸ್ಯೆಗಳು ಏನಿದ್ದರೂ ಧೈರ್ಯದಿಂದ ಎದುರಿಸುತ್ತೇವೆ ಎಂದವರು ಮೊದಲ ಬಾರಿಗೆ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲು ಹತ್ತಿದರು. ಪೊಲೀಸ್ ಸ್ಟೇಷನ್ಗೆ ಹಾದಿ ಪ್ರಸನ್ನ ಹಾಗೂ ಅಶ್ವಥ್ರವರು ಬಂದವರೇ ಅಲ್ಲಿ ನಡೆದ ಘಟನೆಯ ಬಗ್ಗೆ ಪೊಲೀಸ್ನವರಿಗೆ ತಿಳಿಸಿದರು. ಮೊದಲಿಗೆ ಪೂರ್ತಿ ವಿಷಯ ತಿಳಿಸಿಕೊಂಡ ಪೊಲೀಸರು ಕೇಳಿದ ಪ್ರಶ್ನೆ: ರೇಪ್ ಎಲ್ಲಾಯಿತು? ಯಾವಾಗ ಆಯಿತು? ಎಷ್ಟೊತ್ತಿನಲ್ಲಿ ಆಯಿತು? ಆ ಹುಡುಗಿ ಅಷ್ಟು ಹೊತ್ತಿನಲ್ಲಿ ಊರಿನ ಹೊರಗಡೆ ಯಾಕೋದ್ಲು? ಅವಳು ಯಾರನ್ನಾದರೂ ಪ್ರೀತಿಸಿದ್ದಳ? ಅವನ ಜೊತೆ ಇವಳೇ ಮೇಲ್ಬಿದ್ದು ಸಲಹೆಯಿಂದ ನಡೆದು ಕೊಂಡಿರಬಹುದು ಅಲ್ವಾ? ಇದೆಲ್ಲ ಈಗಿನ ದುನಿಯಾದಲ್ಲಿ ಕಾಮನ್ ಅಲ್ವಾ? ನಿಮ್ಮ ಹುಡುಗಿಯ ಬಳಿ ಸರಿಯಾಗಿ ವಿಚಾರಿಸಿ ಎಂದೆಲ್ಲ ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಇನ್ಸ್ಪೆಕ್ಟರ್ ಎಂದು ಕೂಗಿ ಅವರೆದುರಿನ ಟೇಬಲ್ಗೆ ತನ್ನ ಕೈ ಬಡಿದ. ನಾವು ಇಲ್ಲಿಗೆ ಬರೋಕ್ಕೂ ಮುಂಚೆ ಹಾಸ್ಪಿಟಲ್ನಲ್ಲಿ ರೇಪ್ ಆಗಿರೋದು ಗೊತ್ತಾದಾಗ ಹಾಸ್ಪಿಟಲ್ಗೆ ಸಂಬಂಧಪಟ್ಟವರು, ಅಂದರೆ ಸಿಬ್ಬಂದಿಗಳು ಯಾರೇ ಆಗಿರಲಿ, ಹತ್ತಿರದ ಸ್ಟೇಷನ್ಗೆ ವಿಷಯ ತಿಳಿಸಿ ಕೇಸ್ ಫೈಲ್ ಮಾಡೋ ಹಾಗೆ ಮಾಡ್ತಾರೆ ಅಲ್ವಾ? ಹಾಗೆ ಆ ರಿಪೋರ್ಟ್ನಲ್ಲಿ ವಿಷಯ ತಿಳಿಸಿರ್ತಾರೆ ಅಲ್ವಾ ಏನು ಸಮಸ್ಯೆ ಅಂತ ಆಗಿದ್ದು? ಅದೇಗೆ ಇಂತಹ ಮಾತುಗಳನ್ನು ಆಡ್ತೀರಿ? ಉನ್ನತ ಸ್ಥಾನದಲ್ಲಿದ್ದು ನಿಮ್ಮ ಸ್ಥಾನಕ್ಕೆ ಧಕ್ಕೆ ತರುವಂಥ ಮಾತುಗಳನ್ನಾಗಲಿ ಕೆಲಸಗಳನ್ನಾಗಲಿ ಮಾಡಬೇಡಿ. ಇದು ಕ್ಷೋಭೆಯಲ್ಲ. ಯು ಈಡಿಯಟ್. ನನ್ನ ಎದುರುಗಡೆ ನಿಂತು ನನಗೆ ರೋಪ್ ಹಾಕುವಷ್ಟು ಧೈರ್ಯನಾ? ಯಾರೋ ನೀನು ಅಂತ ಗೊತ್ತಿಲ್ಲ. ಅವಳು ಎಲ್ಲಿ ಹೋಗಿದ್ಲು ಅನ್ನೋದನ್ನು ಯಾರೂ ಕೂಡ ನೋಡಿಲ್ಲ. ಅಂದಮೇಲೆ ಕಂಡು ಹಿಡಿಯೋದು, ಅದು ಅಲ್ಲದೆ ಅವಳು ಪ್ರಜ್ಞೆ ಇಲ್ಲದೆ ಸಿಕ್ಕಿದ್ದು ಯಾವುದೋ ಊರ ಆಚೆ, ಅಲ್ಲಿ ಒಂದು CCTV ಸಹ ಇಲ್ಲ. ಅಂದ ಮೇಲೆ ಹೇಗೆ ಕಂಡು ಹಿಡಿಯೋಕೆ ಆಗುತ್ತೆ ಎಂದೆಲ್ಲ ಮಾತಾಡಿ ನಿಮ್ಮ ಹುಡುಗಿಯ ಹತ್ತಿರವೇ ಕೇಳಿ. ಇನ್ನೊಂದು ಬಾರಿ ಸ್ಟೇಷನ್ ಹತ್ತಿದರೆ ಒಳಗೆ ಹಾಕಿ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡ್ತೀನಿ ಹುಷಾರು ಎಂದವರೇ ಅವನನ್ನು ಒಳಗೆ ದೂಡಿ ಚೆನ್ನಾಗಿ ತಳ್ಳಿಸಿದರು. ಅವರನ್ನು ಬಿಡಿಸಲು ಬಂದ ಪ್ರಸನ್ನ ಹಾಗೂ ಅಶ್ವಥ್ರವರನ್ನು ಸಹ ತಳ್ಳಿಸಿದರು. ಒಂದೇ ಒಂದು ಬಾರಿ ಸ್ಟೇಷನ್ ಮೆಟ್ಟಿಲು ಹತ್ತಿದರು. ಅವರಿಗೆ ಪೊಲೀಸರು ಮನ ಬಂದಂತೆ ತಳ್ಳಿಸಿ ಹೀನಾಮಾನವಾಗಿ ಅವಮಾನಿಸಿದರು. ಮನೆಗೆ ಬಂದ ಹಾದಿ ಅವಮಾನದಿಂದ ಕುದ್ದು ಹೋದ. ಗೊಂಬೆಗೆ ನ್ಯಾಯ ಕೊಡಿಸದೆ ಹೋದಲ್ಲಿ ನಾನಿನ್ನು ಏನು ಪ್ರಯೋಜನವೆಂದು ಸಾಯಲು ನಿರ್ಧರಿಸಿ ರೂಮಿಗೆ ಹೋದವನೇ ದಡಾರನೆ ಬಾಗಿಲು ಹಾಕಿಕೊಂಡ. ಅಷ್ಟರಲ್ಲಿ ಅಪ್ಪ ಹಾಗೂ ಮಾವನ ಮುಖವೇ ಎಲ್ಲ ಊದಿಕೊಂಡಿದ್ದನ್ನು ಗಮನಿಸಿ ಗಾಬರಿಯಿಂದ ಕೇಳಿದರು ಆರು ಹಾಗೂ ಪಾರ್ವತಿಯವರು. ಅಶ್ವಥ್ರವರು ನಡೆದ ಎಲ್ಲ ವಿಷಯವನ್ನು ತಿಳಿಸಿದರು. ಅದನ್ನು ಕೇಳಿದ ಆರಾಧನಾ ಒಮ್ಮೆ ಪೊಲೀಸರ ದೌರ್ಜನ್ಯವನ್ನು ನೆನೆದು ಅಸಹ್ಯ ಪಟ್ಟುಕೊಂಡಳು. ಫ್ಯಾನಿಗೆ ಹಗ್ಗವೊಂದನ್ನು ಹಾಕಿ ಸಾಯಲು ನಿರ್ಧರಿಸಿದ. ಅವನು ರೂಮಿಗೆ ಕೋಪದಲ್ಲಿ ಹೋದಾಗಲೇ ಅವನ ಕೋಪಕ್ಕೆ ಕಾರಣವನ್ನು ತಿಳಿದುಕೊಂಡ ಹಾರು ಅವನನ್ನು ಹಿಂಬಾಲಿಸಿ ಬಂದಳಾದರೂ ಅವನ ಸಮೀಪ ಹೋಗುವ ಮೊದಲೇ ಬಾಗಿಲನ್ನು ಹಾಕಿದ. ಹತ್ತು ಕೂಗಾಡಿ ರೂಮಿನಲ್ಲಿದ್ದ ವಸ್ತುಗಳನ್ನೆಲ್ಲ ಬಿಸಾಕಿ ಕಿರುಚಿದ. ಅಳುತ್ತಿದ್ದ. ಅವನ ಅಳುವಿನ ಸದ್ದು ಕೇಳಿ ಆದಿ ಪ್ಲೀಸ್ ಓಪನ್ ದ ಡೋರ್ ಆದಿ ಎಂದು ಬಾಗಿಲು ಬಡಿಯುತ್ತಿದ್ದಳು. ಅವನು ಬಾಗಿಲು ತೆಗೆಯದೆ ಸುಮ್ಮನೆ ಇದ್ದಿದ್ದನ್ನು ಕಂಡವಳೆ ಕಿಟಕಿಯ ಬಳಿ ಹೋಗಿ ನೋಡಿದರೆ ರೂಮೆಲ್ಲ ಚೆಲ್ಲಾಪಿಲ್ಲಿಯಾಗಿತ್ತು. ಅದಕ್ಕಿಂತ ಹೆಚ್ಚು ಆಘಾತವಾಗಿದ್ದು ಆದಿತ್ಯ ಸಾಯೋಕೆ ಪ್ರಯತ್ನಪಟ್ಟಿದ್ದು. ಆದಿ ಕಿರುಚಿದವಳೆ ಅಪ್ಪ ಮಾವ ಎಲ್ಲರನ್ನೂ ಕೂಗಿದಳು. ಬಂದವರೇ ಬಾಗಿಲನ್ನು ಹೊಡೆದು ಹಾಕಿದರು. ಆದಿ ಕುಸಿದು ಬಿದ್ದನು. ಎದ್ದವಳೆ ಮನ ಬಂದಂತೆ ಅವನಿಗೆ ಹೊಡೆದು, ಏನೋ ಅಂದುಕೊಂಡಿದ್ದೀಯ ನಿನ್ನನ್ನು ನೀನು? ನಾಚಿಕೆಯಾಗಬೇಕು ನಿನಗೆ ಇಂಥ ಹೇಡಿ ಕೆಲಸ ಮಾಡಿಕೊಳ್ಳೋಕೆ. ಅವತ್ತು ಹಾಸ್ಪಿಟಲ್ನಲ್ಲೂ ಹೀಗೆ ಸಾಯೋಕೆ ಹೋಗ್ತೀನಿ ಅಂತ ಹೇಳಿ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತಿದ್ದೆ. ಈಗಲೂ ಹಾಗೆ ಮಾಡ್ತಿದ್ಯಲ್ಲ, ಏನಾಗಿದೆ ಆದಿ ನಿನಗೆ? ನ್ಯಾಯ ಕೇಳೋಕೆ ಅಂತ ಹೋದರೆ ಅಲ್ಲಿ ಏನಾಯಿತು ಅಂತ ಗೊತ್ತಿದೆಯಾ ನಿನಗೆ? ಅಸಹ್ಯ ಆಗುತ್ತೆ ಅವರ ಮಾತನ್ನು ಕೇಳಿದರೆ. ಮತ್ತೆ ಹೇಗೆ ನಾನು ನನ್ನ ಗೊಂಬೆಗೆ ನ್ಯಾಯ ಕೊಡಿಸಲು ಹೇಳು?
ಎಂದವ ಅವಳ ಭುಜ ಹೊತ್ತಿ ಹಿಡಿದು ಅವನ ಮಾತು ಹಾಗೂ ಅವನ ಕಣ್ಣಿನ ಕೋಪ ಅಸಹನೆ ಎಷ್ಟಿದೆ ಎಂಬುದನ್ನು ಗ್ರಹಿಸಿದಳು. ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದರೆ ಗೊಂಬೆ ಮಾತ್ರ ಆರಾಮವಾಗಿ ನಿದ್ರಿಸುತ್ತಿದ್ದಳು, ಲೋಕದ ಪರಿವೇ ಇಲ್ಲದೆ. ಹತ್ತು ಬಳಲಾಗಿದ್ದರು. ಆದಿತ್ಯ ಅಂತೂ ಖಿನ್ನತೆಗೊಳಗಾಗಿ ಬಿಟ್ಟಿದ್ದನು. ಅವನನ್ನು ಕಣ್ಣಾರೆ ಕಂಡ ಆರಾಧನಾ ಎಲ್ಲರ ಮುಂದೆ ಬಂದು ಈ ಪೊಲೀಸ್ ವ್ಯವಸ್ಥೆನೆ ಬದಲಾಯಿಸಬೇಕು. ಯಾವ ಕಾನೂನು ನನ್ನ ಗೊಂಬೆ ಅಕ್ಕನಿಗೆ ನ್ಯಾಯ ಕೊಡಿಸೋಕೆ ಸರಿಯಾದ ಸಾಕ್ಷಿ ಇಲ್ಲ ಅಂತ ಕೇಸನ್ನು ಮುಚ್ಚಿ ಹಾಕಿದ್ರು. ಅದೇ ಕಾನೂನಿನ ಮೂಲಕ ನಾವು ನಮ್ಮ ಗೊಂಬೆ ಅಕ್ಕನಿಗೆ ನ್ಯಾಯ ಕೊಡಿಸಬೇಕು, ಅನ್ಯಾಯನ ಸೆದೆಬಡಿಯಬೇಕು ಎಂದಳು. ಮನೆಯವರೆಲ್ಲರೂ ಒಟ್ಟಿಗೆ ಸೇರಿ ನಿನ್ನ ಮಾತಿನ ಒಳಾರ್ಥ ಏನೆಂದು ಕೇಳಿದರು. ಕಾನೂನಿನ ಮೂಲಕ ಹೋರಾಡಬೇಕು ಅಂದರೆ ಕಾನೂನನ್ನೇ ಕೊಂಡುಕೊಳ್ಳಬೇಕು. ಇಲ್ಲ, ನಾವು ಅದರಲ್ಲಿ ಒಬ್ಬರಾಗಬೇಕು ಅಂದರೆ ನಾವು ಪೊಲೀಸ್ ಹುದ್ದೆಗೆ ಸೇರಿ ಅಲ್ಲಿಂದಲೇ ಹೋರಾಡಬೇಕು. ಅದರ ಜೊತೆಯಲ್ಲಿದ್ದುಕೊಂಡು ಹೋರಾಡಬೇಕು. ಅನ್ಯಾಯದ ಪರ ಹೋರಾಡುವ ಪೊಲೀಸರಿಗೆ ಮಣ್ಣು ಮುಕ್ಕಿಸಬೇಕು. ನಾವು ಅನ್ಯಾಯದ ಪರವಾಗಿ ಹೋರಾಡದೆ ನ್ಯಾಯದ ಪರವಾಗಿ ಸತ್ಯದ ದಾರಿಯಲ್ಲಿಯೇ ಮುನ್ನುಗ್ಗೋಣ ಎಂದಳು. ಅವಳ ಮಾತಿಗೆ ಎಲ್ಲರೂ ತಲೆಬಾಗಿದರು. ಪುಟ್ಟ, ನಾನು ನನ್ನ ಗೊಂಬೆಗೆ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಖಂಡಿತ ಪೊಲೀಸ್ ಆಗ್ತೀನಿ ಕಣೋ. ಜೊತೆಗೆ ನ್ಯಾಯದ ಪರ ಹೋರಾಡಿ ಅತ್ಯಾಚಾರ ಮಾಡಿ ಸಾಕ್ಷಿ ಸಿಗದಂತೆ ಮಾಡೋ ಕೀಚಕರ ವಿರುದ್ಧ ಹೋರಾಡ್ತೀನಿ. ಇದು ನನ್ನ ಅತ್ತೆ ಪಂಕಜ ಅವರ ಮೇಲಾಣೆ ಎಂದು ಪ್ರಮಾಣಿಸಿದ. ನೀನೊಬ್ಬನೇ ಅಲ್ಲ ಆದಿ, ಹೋರಾಟದಲ್ಲಿ ನಾನು ಸಹ ನಿನ್ನ ಜೊತೆಯಾಗಿರ್ತೀನಿ. ನಾನು ಈ ಹುದ್ದೆಗೆ ಸೇರ್ತೀನಿ. ನನಗೆ ನಿನ್ನ ಗೊಂಬೆ ಅಕ್ಕನ ಜೀವನ ಚೆನ್ನಾಗಿರೋದಷ್ಟೇ ಮುಖ್ಯ. ಪ್ಲೀಸ್ ಇಲ್ಲ ಅನ್ಬೇಡ ಎಂದಳು. ಅಂಗಲಾಚಿ ಬೇಡಿದಳು ಕೈ ಮುಗಿದು. ಅವಳ ಮಾತಿಗೆ ನಿಜಕ್ಕೂ ಎಲ್ಲರಿಗೂ ಹೆಮ್ಮೆ ಎನಿಸಿತು. ನಾವು ಸಹ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಎಂದು ಉಳಿದ ಮೂವರು ಅಂದೇ ತೀರ್ಮಾನಿಸಿ ಚಿಕ್ಕಮಗಳೂರನ್ನು ಬಿಟ್ಟು ಎಲ್ಲರೂ ಮುಂಬೈಯತ್ತ ಪ್ರಯಾಣ ಬೆಳೆಸಿದರು. ಅಲ್ಲಿಂದಲೇ ಶುರುವಾಯಿತು ಅವರ ಹೋರಾಟ. ಅವರ ಮುಂದಿನ ದಿನಗಳೆಲ್ಲವೂ ಕರಾಳ ದಿನಗಳಾಗಿ ಬೆನ್ನತ್ತಿದವು. ಮುಂಬೈನಲ್ಲಿ ನೆಲೆಯೂರಿದರು. ಗೊತ್ತಿಲ್ಲದ ನೆಲೆ, ಪರಿಚಯವಿಲ್ಲದ ಜನರು. ಆದರೇನು ಮಾಡುವುದು? ಯಾವ ಗೋಡವೆಯೂ ಇಲ್ಲದಂತೆ ದೂರಿನಲ್ಲಿ ನೆನೆಸಲು ಬಂದರು. ಅಲ್ಲಿ ಅವರಿಗೆ ಸಮಾಧಾನ ತಂದಿದ್ದು ಹಿಂದಿ ಮತ್ತು ಕನ್ನಡ ಮಾತನಾಡುವ ಜನರೆಲ್ಲರೂ ಒಂದೆಡೆ ಇದ್ದಿದ್ದು. ಅಲ್ಲಿಗೆ ಆದಿತ್ಯ ಕುಟುಂಬ ಶಿಫ್ಟ್ ಆಗಿತ್ತು. ವಾರಗಳ ಬಳಿಕ ಆರಾಧನಾ ತನ್ನ ಓದನ್ನು ಮುಂದುವರಿಸಲು ಡೆಲ್ಲಿಗೆ ಹೊರಟಳು. ಒಲ್ಲದ ಮನಸ್ಸಿನಿಂದಲೇ. ಆದಿತ್ಯ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡಿದ್ದನು. ತಾನು ಅಲ್ಲಿಯೇ ಇದ್ದು ತನ್ನ ಶಿಕ್ಷಣವನ್ನು ಮುಂದುವರೆಸಿದನು. ಜೊತೆಗೆ ಗೊಂಬೆಯು ಮಾತನಾಡುವಂತೆ ಮಾಡಿದನು. ಕಷ್ಟಪಟ್ಟು ಮಾತನಾಡಲು ಶುರು ಮಾಡಿದ್ದಳು. ಹಾಸ್ಪಿಟಲ್ನಲ್ಲಿ 6 ಮೇಲೆ ಕೂಗಾಡಿದ ಗೊಂಬೆ ನಂತರದ ದಿನಗಳಲ್ಲಿ ಮಾತನಾಡುವುದಕ್ಕಾಗದೆ ಸನ್ನೆ ಮೂಲಕ ಮಾತನಾಡುತ್ತಿದ್ದಳು. ಪಂಕಜ ಅವರು ಸತ್ತು ಹೋಗಿ ಅದಾಗಲೇ 5-6 ತಿಂಗಳುಗಳಾಗಿತ್ತು. ದಿನವೂ ಗೊಂಬೆಗೆ ಆದಿತ್ಯನೇ ಊಟ ಮಾಡಿಸಬೇಕಿತ್ತು. ಒಮ್ಮೊಮ್ಮೆ ಅವನೇ ಅವಳನ್ನು ರೆಡಿ ಮಾಡುತ್ತಿದ್ದನು. ಅವನು ಅವಳನ್ನು ರೆಡಿ ಮಾಡುತ್ತಿದ್ದರೆ ಅವನನ್ನೇ ಬೆರಗುಗಣ್ಣಿನಿಂದ ನೋಡುತ್ತಿದ್ದಳು. ಒಮ್ಮೊಮ್ಮೆ ಅವ ಚಂದಮಾಮನ ತೋರಿಸಿ ಮಕ್ಕಳಿಗೆ ತಿನಿಸುವಂತೆ ತುತ್ತಿಟ್ಟು ಹಸ್ತೆಯಿಂದ ಅವಳ ನೆತ್ತಿಗೆ ಚುಂಬಿಸುತ್ತಿದ್ದನು. ಅವಾಗೆಲ್ಲ ಅವನು ಮಾಡಿದಂತೆಯೇ ಮಾಡುತ್ತಿದ್ದಳು. ಅವನಿಗೆ ತಾನು ಸಹ ತುತ್ತಿಡುತ್ತಿದ್ದಳು. ಅವನನ್ನು ತಬ್ಬಿ ಅವನ ಹಣೆಗೆ ಮುತ್ತಿಡುತ್ತಿದ್ದಳು. ಅದನ್ನು ಕಂಡವ ಹಿಂದೆ ಅವಳು ನಡೆದುಕೊಂಡ ರೀತಿಯನ್ನು ನೆನೆದು ಅವಳಿಗೆ ತಿಳಿಯದಂತೆ ಕಣ್ಣೊರೆಸಿಕೊಳ್ಳುತ್ತಿದ್ದನು. ತಾಯಿಯು ಮಗುವನ್ನು ನೋಡಿಕೊಳ್ಳುವಂತೆ ವಾತ್ಸಲ್ಯ ತೋರಿಸುತ್ತಾ ಇದ್ದನು. ಅವಳಿಗೆ ಅವನ ಮಡಿಲೆ ಹಾಸಿಗೆ. ಅವಳಿಗೆ ಒಮ್ಮೊಮ್ಮೆ ಅವನೇ ಅವಳಿಗೆ ತಾಯಿಯಾಗುತ್ತಿದ್ದಳು. ಇಂದಿನ ನೆನಪಿಲ್ಲದಿದ್ದರೂ ಅವನ ಜೊತೆ ಮೊದಲಿನಂತೆ ಹೊಂದಿಕೊಂಡಿದ್ದಳು. ಒಮ್ಮೊಮ್ಮೆ ತರಲೆ ಮಾಡುತ್ತಿದ್ದಳು. ಅದೆಲ್ಲ ನೋಡಿದವನ ಮುಖ ಹೂವಿನಂತೆ ಅರಳುತ್ತಿತ್ತು. ನೋವುಣ್ಣುತ್ತಿದ್ದವನ ಮನಕ್ಕೆ ಅವಳ ನಗುವೆ ಚೈತನ್ಯದ ಚಲುಮೆ. ಒಟ್ಟಿನಲ್ಲಿ ಆದಿತ್ಯ ಮನಸ್ಸಿನ ಗಟ್ಟಿ ಮಾಡಿಕೊಂಡು ಗೊಂಬೆಯನ್ನು ಸರಿ ಮಾಡಲು ಪ್ರಯತ್ನಿಸುತ್ತಿದ್ದನು. ಆರಾಧನಾಗೆ ಒಗ್ಗಿಕೊಂಡಿದ್ದರಿಂದ ಕೆಲವೊಮ್ಮೆ ಅವಳೇ ಬೇಕೆಂದು ಹಠ ಮಾಡುತ್ತಿದ್ದಳು. ವಾರಕ್ಕೊಮ್ಮೆ ಆರಾಧನಾ ಮುಂಬೈಗೆ ಬರುತ್ತಿದ್ದಳು ಎಲ್ಲರನ್ನು ನೋಡಲು. ಹಾಗೆ ಗೊಂಬೆಗೆ ಅಲ್ಲಿಯೇ ಟ್ರೀಟ್ಮೆಂಟ್ ಕೊಡಿಸುತ್ತಿದ್ದರು. ಆದರೂ ಸಹ ಅವಳ ದೇಹದಲ್ಲಿ ಯಾವ ಬದಲಾವಣೆಯೂ ಕಾಣುತ್ತಿರಲಿಲ್ಲ. ಮೆಡಿಸಿನ್ ತೆಗೆದುಕೊಳ್ಳುವುದಕ್ಕೆ ಒಮ್ಮೊಮ್ಮೆ ಹಠ ಮಾಡುತ್ತಿದ್ದಳು. ಹಾಗೆಲ್ಲ ಗೊಂಬೆಗೆ ದಿನವೂ ಮೆಡಿಸಿನ್ ಕೊಟ್ಟು ಮಲಗಿಸುವ ಅಷ್ಟರಲ್ಲಿ ಸಾಕಾಗಿ ಹೋಗುತ್ತಿತ್ತು ಆದಿತ್ಯನಿಗೆ. ಅಂತೆಯೇ 6 ಡಿಗ್ರಿಯ ಕೊನೆಯ ದಿನಗಳು ಮುಗಿಯುವ ಹಂತ ತಲುಪಿತ್ತು. ಅಲ್ಲಿಯ ಒಂದು ಘಟನೆ 6 ಮನವನ್ನು ಕಲಕಿತು. ಒಂದಷ್ಟು ಹುಡುಗರ ಗುಂಪು ಎಲ್ಲರ ಮುಂದೆಯೇ ಒಂದು ಹುಡುಗಿಯನ್ನು ಅರೆನಗ್ನವಾಗಿ ಮಾಡಿ ಅವಳ ಮೇಲೆ ಪೆಟ್ರೋಲ್ ಸುರಿದು ಅವಳನ್ನು ಜೀವಂತ ಸುಟ್ಟು ಹಾಕಿದರು. ಆ ಗುಂಪಿನಲ್ಲಿದ್ದ ಒಬ್ಬ ಹುಡುಗನ ಹೆಸರು ಮಾತ್ರ ಎಲ್ಲಿಯೂ ಬಯಲಾಗಲಿಲ್ಲ. ಆ ಇಡೀ ಡೆಲ್ಲಿ ಬೆಚ್ಚಿ ಬೀಳಿಸಿತು. ಇದರ ವಿರುದ್ಧ ಹೋರಾಡಲು ನೋಡಿದಾಗ ಊರಿನ ತುಂಬೆಲ್ಲ ಈ ವಿಷಯ ದೊಡ್ಡದಾಗದಂತೆ ನೋಡಿಕೊಂಡರು.
ಹಾಗೂ ಈ ವಿಷಯವು ಕೋರ್ಟ್ನವರೆಗೂ ಬರದಂತೆ ನೋಡಿಕೊಂಡು ಆ ಕೇಸನ್ನು ಖುಲಾಸೆ ಮಾಡಿದರು. ಆ ಹುಡುಗ ಬೇರೆ ಯಾರೂ ಅಲ್ಲ, ಅವನೇ ಭೂಪತಿರಾವ್ ಮಗ ಅಜಿತ್ ರಾವ್. ಅವನ ಬಗ್ಗೆ ಅಷ್ಟಾಗಿ ತಿಳಿದುಕೊಳ್ಳಲಾಗಲಿಲ್ಲ ಆರಾಧನಾಗೆ. ಇವರಿಂದಲೇ ಅವರು ಮುಂಬಯಿಯನ್ನು ತೊರೆಯಬೇಕಾಗುತ್ತದೆ ಎಂಬ ಕಹಿ ಸತ್ಯ ಅವರಿಗೆ ತಿಳಿದಿರಲಿಲ್ಲ. ದಿನಗಳು ಸರಿದಿತ್ತು. ಇತ್ತ ಆದಿತ್ಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ UPS ಎಕ್ಸಾಮ್ ಬರೆದು ಪಾಸಾಗಿದ್ದ. ಆದರೆ ಲಂಚದ ಪಿಡುಗು ಅಲ್ಲಿಯೂ ಇದ್ದಿದ್ದರಿಂದ ಅನುತ್ತೀರ್ಣ ಎಂದು ರಿಸಲ್ಟ್ ಬಂದಿತ್ತು. ಆಗ ಅವನಿಗೆ ತಿಳಿದು ಹೋಗಿತ್ತು, ಇದು ದುಡ್ಡಿನ ಪ್ರಪಂಚ, ದುಡ್ಡಿದ್ರೆ ದುನಿಯಾ ಎಂದು. ಅಲ್ಲಿಯೂ ಅವನಿಗೆ ಮೋಸವಾಯಿತು. ಸೋತು ಹೋದನವನು. ಮತ್ತೊಂದು 3 ತಿಂಗಳು ಗತಿಸಿ ಹೋದವು. ಅಷ್ಟೊತ್ತಿಗೆ ಆಗಲೇ ಆರಾಧನ ಡಿಗ್ರಿಯ ದಿನಗಳು ಮುಗಿದಿತ್ತು. ಜೊತೆಗೆ ಆದಿತ್ಯನಿಗೆ ಆದ ಮೋಸದ ಬಗ್ಗೆಯೂ ತಿಳಿದಿತ್ತು. ಆದರೂ ಬೇಸರಿಸದೆ ಮತ್ತೊಮ್ಮೆ ಎಕ್ಸಾಮ್ ಬರೆಯುವಂತೆ ಹಾಗೂ ಕಳೆದುಕೊಳ್ಳದಂತೆ ಅವನಿಗೆ ಪ್ರೇರೇಪಿಸಿ ಅವನನ್ನು ಸಮಾಧಾನಪಡಿಸಿ ತದನಂತರ ಆದಿಯನ್ನು ತನ್ನ ಜೊತೆಯಲ್ಲಿಯೇ ಡೆಲ್ಲಿಗೆ ಕರೆದುಕೊಂಡು ಹೋದಳು. ಸತ್ಯದ 1 ವರ್ಷಗಳ ಕಾಲ ಅವಳ ಜೊತೆಯಲ್ಲಿಯೇ ಇದ್ದು ಡೆಲ್ಲಿಯಲ್ಲಿ ತರಬೇತಿ ಪಡೆದುಕೊಂಡ. ಛಲದಿಂದಲೇ ಎಲ್ಲವನ್ನು ಸಾಧಿಸಿ ತೋರಿಸಿದರು. ಹಗಲಿರುಳು ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಆಗುವುದರ ಜೊತೆಗೆ ಫಿಸಿಕಲ್ ಟೆಸ್ಟ್ನಲ್ಲಿಯೂ ಪಾಸಾದರು. ಅಲ್ಲಿ ಪರಿಚಯವಾದವನೇ ನವಿ. ಅವನ ಕಥೆಯನ್ನು ಕೇಳಿದ ಆದಿ ಅವನ ನೋವಿಗೆ ಸ್ಪಂದಿಸಿ ಅವನ ನೋವಿಗೆ ಮದ್ದಾಗಿದ್ದರು. ಒಂಟಿಯಾಗಿ ಜೀವನ ಕಳೆಯುತ್ತಿದ್ದವ ಇವರು ಬಂದ ಮೇಲೆ ಸದಾ ನಗುಮುಖದಿಂದಿರುತ್ತಿದ್ದನು. ನವೀನ್ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದವ. ಅವರು ಪ್ರೀತಿಯಿಂದ ವಂಚಿತನಾಗಿದ್ದ. ಆದರೆ ಅವನ ಬದುಕಬೇಕೆಂಬ ಭರವಸೆ ಹೊಂದಿದ್ದು ಅವನ ತಂಗಿ ಮೈತ್ರಿಗೋಸ್ಕರ. ಅನಾಥರಾದ ಮೈತ್ರಿ ನವೀನ್ ಆಶ್ರಮದಲ್ಲಿ ಬೆಳೆದು ನಂತರ ತನ್ನ ಜೀವನೋಪಾಯಕ್ಕಾಗಿ ಅವರು ಜೀವನ ನಡೆಸಲು ಆಯ್ದುಕೊಂಡಿದ್ದ ಊರು ಡೆಲ್ಲಿ. ಜೊತೆಗೆ ಅವನು ಬದುಕಲು ಕಾರಣ ಅವನ ಮುದ್ದಿನ ತಂಗಿ ಮೈತ್ರಿ. ಅವಳ ಜೊತೆ ಮುಂಬೈನಲ್ಲಿ ವಾಸವಾಗಿದ್ದನು. ನವೀನ್ ಒಂದು ಗ್ರಾಮದಿಂದ ಬಂದಿದ್ದವನು. ಜೀವನ ಕಂಡುಕೊಳ್ಳಲು ಅವ ಆಯ್ಕೆ ಮಾಡಿಕೊಂಡದ್ದು ಮುಂಬೈಯನ್ನು. ಆದರೆ ಅವನ ತಂಗಿ ಮೈತ್ರಿ ಪೊಲೀಸ್ ಆಗಬೇಕು ಎಂಬ ಆಸೆಯಿಂದ ಡಿಗ್ರಿ ಮಾಡುತ್ತಲೇ ಅದಕ್ಕೆ ಬೇಕಾದ ತಯಾರಿ ಮಾಡಿಕೊಳ್ಳುತ್ತಿದ್ದಳು. ಅವಳ ಆಸೆ ನನಸಾಗುವ ಮುನ್ನವೇ ಆ ಅಜಿತ್ ರಾವ್ನ ಪ್ರೇಮ ಪಾಶಕ್ಕೆ ಸಿಲುಕಿ ಕಮರಿ ಹೋಗಿತ್ತು. ಮೊದಲೇ ಮಧ್ಯಮ ವರ್ಗದಲ್ಲಿ ಹುಟ್ಟಿದ ನವೀನ್ಗೆ ಎಷ್ಟು ಹಣ ಸುರಿದರೂ ಕೋರ್ಟೆಲ್ಲ ಸುತ್ತಾಡಿದರೂ ಅವನಿಗೆ ಯಾವ ಪ್ರಯೋಜನವೂ ಆಗಲಿಲ್ಲ. ಕಷ್ಟಪಟ್ಟು ಇದ್ದ ಬದ್ದ ಒಡವೆಗಳನ್ನೆಲ್ಲ ಮಾರಿ ಕೋರ್ಟ್ಗೆ ಸುರಿದ. ಆದರೆ ಅವನಿಗೆ ನ್ಯಾಯ ಸಿಗಲೇ ಇಲ್ಲ. ಅದಕ್ಕಾಗಿ ಅವನು ಪೊಲೀಸ್ ಆಗಿ ಅವರ ಜೊತೆ ಇದ್ದುಕೊಂಡು ಮೋಸದಿಂದಲೇ ಅವರಿಗೆ ಶಿಕ್ಷೆ ಕೊಡಬೇಕೆಂದು ಯೋಚಿಸಿ ಪೊಲೀಸ್ ಆಗಲು ಹೊರಟನು. ಯಾವಾಗಲೂ ಒಂಟಿತನದಿಂದ ಯಾರ ಜೊತೆಯೂ ಬೆರೆಯದೆ ಇದ್ದವ ಕನ್ನಡದ ಗಂಧ ಗಾಳಿ ಗೊತ್ತಿಲ್ಲದ ಊರಲ್ಲಿ ಬದುಕಲು ಮೊದಮೊದಲು ಕಷ್ಟಪಡುತ್ತಿದ್ದನಾದರೂ ನಂತರದ ದಿನಗಳಲ್ಲಿ ಹೊಂದಿಕೊಂಡನು. ಪೊಲೀಸ್ ಟ್ರೈನಿಂಗ್ನಲ್ಲಿ ಅವನಿಗೆ ಜೊತೆಯಾದವರೇ ಆದಿಯಾರು. ಒಬ್ಬೊಬ್ಬರದು ಒಂದೊಂದು ನೋವು. 3 ಜನರು ಬೇರೆ ದಿಕ್ಕುಗಳಲ್ಲಿ ಇದ್ದರೂ ಒಂದೆಡೆ ಜೊತೆಯಾದರು. ನವೀನ್ ಕಥೆಯನ್ನು ಕೇಳಿದವರ ಕಣ್ಣಲ್ಲಿ ಕಂಬನಿಯು ಮಿಡಿದಿತ್ತು. ಗೊಂಬೆಗೆ ಅನ್ಯಾಯ ಆಗಿದೆಯಾದರೂ ತಮ್ಮ ಕೈಗೆ ಸುರಕ್ಷಿತವಾಗಿ ಸಿಕ್ಕಿದಳೆಂಬ ನೆಮ್ಮದಿ ಇತ್ತು ಆದಿಗೆ. ಆದರೆ ನವೀನ್ ವಿಷಯದಲ್ಲಿ ಹಾಗಾಗಲಿಲ್ಲ. ತಂಗಿಯನ್ನು ಮಗಳಂತೆ ಜೋಪಾನ ಮಾಡಿದವನಿಗೆ ಈ ಘಟನೆ ಆಘಾತ ತಂದಿತ್ತು. ಇದನ್ನೆಲ್ಲ ಆದಿ ಬಳಿ ಹೇಳಿಕೊಂಡ ನವೀನ್ ತನ್ನ ದುಃಖವನ್ನು ಹೊರಹಾಕಿದನು. ಅವನ ಮಾತನ್ನು ಕೇಳುತ್ತಿದ್ದವಳಿಗೆ ತಟ್ಟನೆ ಅಂದು ಡೆಲ್ಲಿಯಲ್ಲಿ ಆ ಘೋರ ಕೃತ್ಯಕ್ಕೆ ಬಲಿಯಾದ ಹುಡುಗಿ ನವೀನ್ ತಂಗಿ ಎಂದು ತಿಳಿದಿತ್ತು. ಅದನ್ನೇ ಅವನ ಬಳಿ ಕೇಳಿದಾಗ ಮಡಿಲಲ್ಲಿ ಮಲಗಿ ಬಿಕ್ಕಿ ಬಿಕ್ಕಿ ಅತ್ತನು. ಆಗಲೇ ಆದಿ ಅವನ ಜೊತೆಯಾದರು. ಭೂಪತಿ ರಾವ್ನ ಸಾಮ್ರಾಜ್ಯ ನಾಶ ಮಾಡಲು ಜೊತೆಗೆ ರಾವ್ ಮಗ ಅಜಿತ್ನನ್ನು ಮುಳುಗಿಸಲು ನೋಡಿದರು. ಆದಿ ಮನೆಯಲ್ಲಿ ಇಲ್ಲದ ಕಾರಣ ಗೊಂಬೆ ರಂಪ ಮಾಡುತ್ತಿದ್ದಳು. ಯಾರನ್ನು ಹತ್ತಿರದಲ್ಲಿ ಸೇರಿಸಿಕೊಳ್ಳುತ್ತಿರಲಿಲ್ಲ. ಆಗ ಆದಿ ವಾರಕ್ಕೊಮ್ಮೆ ಬಂದು ಅವಳನ್ನು ಸಮಾಧಾನಪಡಿಸಿ ಊರೆಲ್ಲ ಸುತ್ತಾಡಿಸಿ ಬರುತ್ತಿದ್ದರು. ಹೇಗೋ ಜೀವನ ಸಾಗುತ್ತಿತ್ತು. ತರಬೇತಿಯ ಸಮಯದಲ್ಲಿ ಅವರ ಪರಿಶ್ರಮವನ್ನು ಕಂಡು ಕಮಿಷನರ್ ಆಫ್ ಪೊಲೀಸ್ ಪ್ರದೀಪ್ ರವರು ಈ 3 ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿ ಅವರನ್ನು ತಮ್ಮ ಗರಡಿಯಲ್ಲಿ ಪಳಗಿಸಿದರು. ಶೂಟೌಟ್ ಜೊತೆಗೆ ಇನ್ನೂ ಅನೇಕ ಟ್ರಿಕ್ಸ್ಗಳನ್ನು ಹೇಳಿಕೊಟ್ಟಿದ್ದರು. ಈ 1 ವರ್ಷದಲ್ಲಿ ಈ 3 ತಮ್ಮ ಸಾಧನೆಯ ಶಿಖರದ ಘಟ್ಟವನ್ನು ತಲುಪಿದರು. ಕೊನೆಗೂ ಅವರು ತಮ್ಮಾಸೆಯಂತೆ ಪೊಲೀಸ್ ಹುದ್ದೆಗೆ ಸೇರಿದರು. ಪ್ರದೀಪ್ ರವರಿಗೂ ಈ 3 ಬಗ್ಗೆ ತಿಳಿದಿದ್ದರಿಂದ ಮೊದಲಿಗೆ
ಇನ್ಫ್ಲೂಯೆನ್ಸ್ ಮಾಡಿ ಅವರನ್ನು ಮುಂಬೈಗೆ ಪೋಸ್ಟಿಂಗ್ ಮಾಡಿಸಿದರು. ಆದಿ ಡಿಸಿಪಿಯಾಗಿ, ನವೀನ್ ಎಸ್ಪಿ ಆಗಿ, ಆರಾಧನಾ IPS ಆಗಿ ಅಧಿಕಾರ ವಹಿಸಿಕೊಂಡರು. ಮುಂಬೈಯನ್ನು ಆಳುತ್ತಿದ್ದವನೇ ಭೂಪತಿರಾವ್. ಮುಂಬೈನಲ್ಲಿ ನಂಬರ್ 1 ಬಿಸ್ನೆಸ್ ಮ್ಯಾನ್ ಎಂಬ ಪಟ್ಟ ಪ್ರತಿ ವರ್ಷವೂ ಅವನ ಮುಡಿಗೇರಿತ್ತು. AR ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್, ನ್ಯಾಷನಲ್ ಹೋಟೆಲ್, ಬಾರ್, ರೆಸ್ಟೋರೆಂಟ್ ಹೆಸರಿನಲ್ಲಿ ಬಿಸಿನೆಸ್ಗಳನ್ನು ಶುರು ಮಾಡಿದನು. ಹಾಗೆ ಅವನೊಬ್ಬ ಪ್ರತಿಷ್ಠಿತ ರಾಜಕಾರಣಿಯೂ ಆಗಬೇಕೆಂದು ಎಲೆಕ್ಷನ್ ಸಹ ನಿಲ್ಲಲು ತಯಾರಿ ನಡೆಸಿಕೊಂಡಿದ್ದನು. ಅವನಿಗೆ ಪ್ರೊಟೆಕ್ಷನ್ ನೀಡಲು ನವೀನ್ನನ್ನು ನೇಮಿಸಿದ್ದರು. ನವೀನ್ಗೂ ಅದೇ ಬೇಕಾಗಿತ್ತು. ಅಜಿತ್ ರಾವ್ ಅಸಲಿಗೆ ಮೈತ್ರಿಯನ್ನು ಪ್ರೀತಿಸಿದ್ದನೇ ಹೊರತು ಅವಳ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಲು ಹೋಗಲಿಲ್ಲ. ಇಲ್ಲದಿದ್ದರೆ ಅವನ ಕೃತ್ಯಕ್ಕೆ ನವೀನ್ ಎಂಬ ಇನ್ನೊಂದು ಜೀವ ಬಲಿಯಾಗುತ್ತಿತ್ತು. ಆದರೆ ನವೀನ್ ಪ್ರತಿಯೊಬ್ಬರ ಬಗ್ಗೆ ಗೌಪ್ಯವಾಗಿಯೇ ತಿಳಿದುಕೊಂಡಿದ್ದನು. ಹೆಸರಿಗೆ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದರೂ ಒಳಗೊಳಗೆ ಒಬ್ಬ ದೇಶದ್ರೋಹಿಯಾಗಿದ್ದನು. ಮುಂಬೈ, ಮಹಾರಾಷ್ಟ್ರ, ಒರಿಸ್ಸಾ ರಾಷ್ಟ್ರಗಳಿಗೆ ಡ್ರಗ್ಸ್ಗಳನ್ನು ಸಪ್ಲೈ ಮಾಡುವುದರ ಜೊತೆಗೆ ಹುಡುಗಿಯರಿಗೆ ಬಲೆ ಬೀಸಿ ಅವರನ್ನು ಮರಳು ಮಾಡಿ ಡ್ರಗ್ಸ್ಗಳನ್ನು ನೀಡಿ ಮುಂಬೈನ ಹೆಣ್ಣು ಮಕ್ಕಳನ್ನು ದೂಡಿ ದಂಧೆ ನಡೆಸುತ್ತಿದ್ದನು. ಇದ್ಯಾವುದು ಜನಗಳಿಗೆ ತಿಳಿಯದಂತೆ ನೋಡಿಕೊಂಡಿದ್ದನು. ಮೊದಲಿಗೆ ಅವರಿಗೆ ಬಂದ ಮುಂಬೈನ ಕಾಲೇಜುಗಳಲ್ಲಿ ಡ್ರಗ್ಸ್ ಸಪ್ಲೈ ಮಾಡುತ್ತಿದೆ ಎಂಬುದಾಗಿ. ಅದರ ವಿರುದ್ಧ ಮಾಹಿತಿಯನ್ನು ಕಲೆ ಹಾಕಿದ ಆದಿತ್ಯನ ತಂಡ ಮಿಷನ್ ಸ್ಟಾರ್ಟ್ ಮಾಡಿತು. ಕಾಲೇಜಿನ ಸುತ್ತಮುತ್ತಲಿನಲ್ಲಿ ಯಾರಿಗೂ ತಿಳಿಯದಂತೆ ಓಡಾಡುತ್ತಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುತ್ತಿದ್ದರು. ಅದರಂತೆ ಭೂಪತಿ ಒಬ್ಬ ಚೇಲ ಕಾಲೇಜಿನ ಅನತಿ ದೂರದಲ್ಲಿದ್ದ ಒಂದು ಪಾಳು ಗುಡಿಯಲ್ಲಿ ಡ್ರಗ್ಸನ್ನು ಸ್ಟೂಡೆಂಟ್ಗಳಿಗೆ ಕೊಡುತ್ತಿದ್ದಾಗ ಆದಿತ್ಯನ ತಂಡದಲ್ಲಿದ್ದವರು ಅದನ್ನು ವಿಡಿಯೋ ಮಾಡಿ ಎಲ್ಲೆಡೆ ಹರಿಬಿಟ್ಟಿದ್ದರು. ಜೊತೆಗೆ ಆ ವ್ಯಕ್ತಿಯನ್ನು ಸ್ವತಃ ನವೀನ್ ಅರೆಸ್ಟ್ ಮಾಡಿದ್ದನು. ಅಲ್ಲಿಯವರೆಗೂ ಆದಿತ್ಯ, ನವೀನ್, ಆರಾಧನಾ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದರು ಎಂಬ ವಿಷಯ ಸ್ವತಃ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾರಿಗೂ ತಿಳಿದಿರಲಿಲ್ಲ. ಅವರು ಅಂಡರ್ ಕವರ್ ಆಫೀಸರ್ಸ್ ಆಗಿದ್ದರಿಂದ ಭೂಪತಿ ರಾವ್ಗೆ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಈ ವಿಚಾರ ನಿಧಾನವಾಗಿ ತಲುಪಿತ್ತಷ್ಟೆ. ಈ ವಿಷಯ ಭೂಪತಿಯ ಕಿವಿಗೆ ಬಿದ್ದ ನಂತರ ನವೀನ್ನನ್ನು ಕರೆದು ಗುಟ್ಟಾಗಿ ರಾಜಿ ಸಂಧಾನ ಮಾಡಬೇಕೆಂದುಕೊಂಡನು. ಭೂಪತಿ ಮಾಜಿ ಮಿನಿಸ್ಟರ್ ಆಗಿದ್ದನು. ಜೊತೆಗೆ ಮತ್ತೊಮ್ಮೆ CM ಪಟ್ಟ ತನ್ನದಾಗಿಸಿಕೊಳ್ಳಬೇಕೆಂಬ ಆಸೆ ಇದ್ದಿದ್ದರಿಂದ ಎಲೆಕ್ಷನ್ಗೂ ಸಹ ನಿಂತಿದ್ದನು. ಇದರಿಂದ ನವೀನ್ ಅನಿವಾರ್ಯವಾಗಿ ಹೋಗಲೇಬೇಕಾಯಿತು. ಬರಬೇಕು ಹೊಸ SP ಸಾಹೇಬ್ರು ಎಂದ ಕೈ ಮುಗಿದು. ಹೇಳಿ ಸರ್, ಏನಾಗಬೇಕಿತ್ತು? ನನ್ನ ಬರೋಕೆ ಹೇಳಿದ್ರಂತೆ. ಏನೋ ವಿಷಯ ಹೇಳಿ ಎಂದ ಗಂಭೀರವಾಗಿ. ಮನಸ್ಸಲ್ಲಿ ಅವನ ಬಗ್ಗೆ ಕತ್ತಿ ಮಸೆಯುತ್ತಿದ್ದನು. ಅಲ್ಲಿಗೆ ಬಂದಾಗಲೇ ಅವನಿಗೆ ಹಿಂಸೆ ಎನಿಸುತ್ತಿತ್ತು. ಆದರೂ ನಗುಮುಖದಿಂದಲೇ ಮಾತನಾಡುತ್ತಿದ್ದನು. ಏನು SP ಸಾಹೇಬ್ರು, ಜಾಸ್ತಿ ಹಾರಾಡ್ತಿರೋ ಹಾಗಿದೆ. ಏನು ಸಮಾಚಾರ? ನೋಡಿ SP ಸಾಹೇಬ್ರೆ, ಇಷ್ಟೆಲ್ಲ ಯಾಕೆ ಹಾರಾಡ್ತೀರಾ? ಸುಮ್ಮನೆ ನಮ್ಮ ಕಡೆ ಬಂದುಬಿಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಬಿಸಾಕ್ತೀನಿ. ನಿಮ್ಮ ಡಿಪಾರ್ಟ್ಮೆಂಟ್ ಕೊಡೋ ದುಡ್ಡು ಅಷ್ಟರಲ್ಲೇ ಇದೆ. ದೊಡ್ಡ ಮನಸ್ಸು ಮಾಡಿ. ದುಡ್ಡಿನ ಜೊತೆ ಮಜಾ ಮಾಡೋಕ್ಕೆ ಹುಡುಗಿರು ಸಿಗ್ತಾರೆ. ಹಾಗೆ ಹೊಸದಾಗಿ ಫ್ರೆಶ್ ಆಗಿರೋ ಮಾಲ್ ಬಂದಿರುತ್ತೆ ನೋಡಿ, ಒಳ್ಳೆ ಆಫರ್ ಕೊಡ್ತಿದ್ದೀನಿ. ಸರ್, ನಿಮ್ಮ ಘನತೆಗೆ ಶೋಭೆ ತರೋ ಅಂಥ ಮಾತನ್ನು ಮಾತಾಡಿ, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರೋದಿಲ್ಲ ಎಂದ ಸಮಾಧಾನದಿಂದಲೇ. ನೋಡು, ಕೊನೆ ಬಾರಿ ಹೇಳ್ತಿದ್ದೀನಿ ಕೇಳು. ಲೈಫಲ್ಲಿ ಆರಾಮಾಗಿ ಇರಬಹುದು. ದುಡ್ಡು, ಕಾರು, ಬಂಗಲೆ ಎಲ್ಲ ಬಿಟ್ಟಿಯಾಗಿ ಸಿಗುತ್ತೆ. ನಿಯತ್ತಿನ ನಾಯಿ ಥರ ದುಡಿದ್ರು ಆ ನಿಮ್ಮ ಡಿಪಾರ್ಟ್ಮೆಂಟ್ ಕೊಡೋ ದುಡ್ಡು ಯಾವುದಕ್ಕೂ ಸಾಕಾಗೋದಿಲ್ಲ. ತನ್ನ ತಲೆ ಮೇಲಿದ್ದ ಕ್ಯಾಪ್ ತೆಗೆದವನೇ, ಇಷ್ಟೊತ್ತು ನಾನು ಸುಮ್ಮನೆ ಇದ್ದದ್ದು ನಿನ್ನ ಮೇಲಿರೋ ಗೌರವಕ್ಕಲ್ಲ, ಸೊಸೈಟಿಯಲ್ಲಿ ನಿನಗಿರೋ ಪ್ರೆಸ್ಟೇಜ್ ಬಗ್ಗೆ. ಆ ಘನತೆ ಗೌರವನ ಉಳಿಸಿಕೊಂಡರೆ ನಿಮಗೆ ಒಳ್ಳೆಯದು. ಇಲ್ಲ ಅಂದರೆ ನಿನ್ನ ಮರ್ಯಾದೆನ ಹರಾಜು ಹಾಕೋದು ನನಗೇನು ದೊಡ್ಡ ವಿಷಯನೇ ಅಲ್ಲ ಎಂದವ ಬಿರುಸಾಗಿ ಹೊರಡುವವ ಪುನಃ ತಿರುಗಿ ಅವನ ಮುಂದೆ ನಿಂತು, ನೀನೊಡ್ಡೋ ಹೆಂಜಲು ಕಾಸಿಗೆ ಕೈ ಒಡ್ಡೋಕೆ ನಾನು ನಿನ್ನ ಚೇಲ ಅಲ್ಲ. ನಿಯತ್ತಿಗೆ ಇನ್ನೊಂದೇ ಹೆಸರು ಈ ಕಾಕಿ. ಎಲ್ಲರೂ ಭ್ರಷ್ಟ ಅಧಿಕಾರಿಗಳು ಇರೋದಿಲ್ಲ, ನಿಮ್ಮಂಥ ಕಚಡಗಳು ಇರೋದ್ರಿಂದಲೇ ನಮ್ಮ ದೇಶ ಇನ್ನೂ ಉದ್ಧಾರ ಆಗಿಲ್ಲ ಎಂದವ. ಇನ್ನೊಮ್ಮೆ ನನ್ನ ವಿಷಯಕ್ಕೆ ಬಂದರೆ ಮಿನಿಸ್ಟರ್ ಅಂತಾನು ನೋಡಲ್ಲ, ನೆನಪಿರಲಿ, ಮೈಂಡ್ ಇಟ್ ಎಂದವ ತನ್ನ ಕ್ಯಾಪನ್ನು ಮುಡಿಗೇರಿಸಿಕೊಂಡು ಹೊರಟೇ ಬಿಟ್ಟ. ಯಾವುದಕ್ಕೂ ಬಗ್ಗದ ತನ್ನ ಎದುರೇ ನಿಂತು ರೋಪ ಹಾಕಿದ ನವೀನ್ ಮೇಲೆ ರಾವ್ ಒಂದು ಕಣ್ಣಿಟ್ಟಿದ್ದನು. ಆದರೆ ರಾವ್ನಂತಹ ಕ್ರಿಮಿನಲ್ನಿಂದ ನವೀಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಮಾತು. ಜೊತೆಯೇ ರಾವ್ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದ ಹುಡುಗ
ಇದ್ದ ತನ್ನ ಕಡೆಯವರಿಗೆ ದುಡ್ಡು ಬಿಸಾಕಿ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದ ಹುಡುಗ ಬಾಯಿ ಬಿಡದಂತೆ ನೋಡಿಕೊಳ್ಳೋಕೆ ಎಂದು ಬೆದರಿಕೆ ಕೂಡ ಹಾಕಿದ್ದನು. ಮಾರನೇ ದಿನ ಅವನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕೆಂದು ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಸತ್ತು ಹೋಗಿದ್ದನು. ಇದು ನವೀನ್ಗೆ ತಲೆಕೆಡಿಸಿಕೊಳ್ಳುವಂತಹ ವಿಷಯವಾಗಿತ್ತು. ಒಂದು ಬ್ಲ್ಯಾಕ್ ಮಾರ್ಕ್ ಕೂಡ ಅವನಲ್ಲಿ ಕಾಣಿಸಿರಲಿಲ್ಲ. ಮತ್ತೆ ಹೇಗೆ ಅವನ ಸಾವಾಯಿತು ಎಂಬ ಸಂಶಯ ಅವನ ಮನ ಹೊಕ್ಕಿತು. ಜೊತೆಗೆ ಡಿಸಿಪಿ ಆದಿತ್ಯ ಅವರೇ ನವೀನನ್ನು ಸಸ್ಪೆಂಡ್ ಮಾಡಿದರು. ಇದರ ಹಿಂದೆ ಕಾಣದ ಕೈಗಳು ಇದ್ದವು ಅಂತ ಅವರಿಗೇನು ಗೊತ್ತು? ಈ ವಿಷಯ ಆರಾಧನ ಕಿವಿಗೂ ಬಿದ್ದಿತ್ತು. ಅದಕ್ಕೆ ತಾನೇ ಖುದ್ದಾಗಿ ತನ್ನ ಚೇಂಬರಿಗೆ ಬರುವಂತೆ ಕಾಲ್ ಮಾಡಿ ತಿಳಿಸಿದಳು. ಅದರಂತೆ ನವೀನ್, ಆದಿತ್ಯ ಇಬ್ಬರು ಚೇಂಬರ್ಗೆ ಬಂದರು. ಅಲ್ಲಿ ಪ್ರದೀಪ್ ಜೊತೆ ಆರಾಧನಾ ಮುಂತಾದ ಸೀನಿಯರ್ಸ್ ಆಫೀಸರ್ಸ್ಗಳಿದ್ದರು. ಸೀನಿಯರ್ಸ್ ಆಫೀಸರ್ಸ್: ಹೇಳಿ ಮಿಸ್ ಆರಾಧನಾ, ನೀವು ಹೊಸದಾಗಿ ಜಾಯ್ನ್ ಆಗಿದ್ದರು. ನಿಮಗೆ ಡೈರೆಕ್ಟಾಗಿ ನಿಮಗೆ ಹ್ಯಾಂಡಲ್ ಮಾಡಿ ಪವರ್ ಯೂಸ್ ಮಾಡಿ ಅಂತ ಪರ್ಮಿಷನ್ ಕೊಟ್ಟಿದ್ದು ಯಾಕೆ ಗೊತ್ತಾ? ನಿಮ್ಮ ಟ್ಯಾಲೆಂಟ್ನ ನೋಡಿ. ಆದರೆ ನೀವು ಮಾಡಿದ್ದು ಏನು? ನಿಮ್ಮ ಅಂಡರಲ್ಲಿ ತಾನೇ ಈ ಡ್ರಗ್ಸ್ ಕೇಸ್ನ ಸಾಲ್ವ್ ಮಾಡೋಕೆ ಕೊಟ್ಟಿದ್ದು. ಆದರೆ ನೀವು ಮಾಡಿದ್ದೇನು ಹೇಳಿ? ಆ ಸ್ಮಗ್ಲರ್ ನೋಡಿ ಕೋರ್ಟ್ ಹ್ಯಾಂಡ್ ಓವರ್ ಮಾಡಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳಿದರೆ ನೀವು ಅವನು ಸಾಯೋ ಹಾಗೆ ಮಾಡಿದ್ದೀರಾ. ಅವನು ಹೇಗೆ ಸತ್ತ? ಕೋರ್ಟ್ಗೆ ಬರೋಕ್ಕೂ ಮುಂಚೆ. ಕಮಾನ್, ಸ್ಪೀಕ್ ಅಪ್ ಮಿಸ್ ಆರಾಧನಾ. ಐ ಆಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಅಯ್ಯೋ, ನಮ್ಮ ಕಡೆಯಿಂದ ತಪ್ಪಾಗಿದೆ. ಐ ಆಮ್ ಸಾರಿ ಎಂದಳು ತಲೆ ತಗ್ಗಿಸಿ. ವಾಟ್ ರಬಿಶ್, ತಪ್ಪಾಗಿದೆ ಸಾರಿ ಅಂತ ಕೇಳಿಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ರೆಸ್ಪಾನ್ಸಿಬಲ್ ಆಫೀಸರ್ ಆಗಿ ಇಷ್ಟು ಬೇಜವಾಬ್ದಾರಿತನದಿಂದ ಬಿಹೇವ್ ಮಾಡ್ತಿದ್ದೀರಲ್ಲ. ಕೊಟ್ಟಿರೋ ಫಸ್ಟ್ ಕೇಸಲ್ಲೇ ಈಗಾದರೆ ಮುಂದೆ ಏನ್ರಿ? ಮಿಸ್ಟರ್ ಆದಿತ್ಯ, ಮಾತಾಡಿ. ಇದೇನು ನೀವು ಮಾಡ್ತಿರೋ ಕೆಲಸ? ನಿಮ್ಮನ್ನು ನಂಬಿ ಕೆಲಸ ಕೊಟ್ಟಿದ್ದಕ್ಕೆ ಈಗ ಮಾಡೋದು? ಇನ್ನು ನವೀನ್, ನಿಮ್ಮ ಬೇಜವಾಬ್ದಾರಿತನದಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಗೊತ್ತೇನ್ರಿ? ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಮತ್ತೊಮ್ಮೆ ಈ ಥರ ಏನಾದರೂ ಆಯಿತು ನಿಮ್ಮನ್ನು ಡಿಸ್ಮಿಸ್ ಮಾಡ್ತೀನಿ. ಬಿ ಕೇರ್ಫುಲ್. ತಾವಿನ್ನು ಹೊರಡಬಹುದು ಎಂದರು. ಡ್ಯಾಮಿಟ್ ಎಂದವ ತನ್ನ ಕೋಪವನ್ನು ಗೋಡೆಗೆ ಗುದ್ದುತ್ತಾ ಕೇಳಿಸಿಕೊಂಡ. ಅವನ ಮುಖ ಕೆಂಪಾಗಿತ್ತು. ಕೋಪದಿಂದ ಕುದಿಯುತ್ತಿದ್ದ. ಒಂದು ಕ್ಷಣ ಆದಿ ಆರು ಅವನ ಕೋಪ ಕಂಡು ಭಯಭೀತರಾದರು. ನವೀನ್, ಇದೇನೋ ಮಾಡಿಕೊಂಡೆ, ಯಾಕೋ ಹೀಗಾಡ್ತಿದ್ಯಾ? ಕೂಲ್ ನವೀನ್, ಈ ಥರ ನಿನಗೆ ನೀನೇ ಮಾಡಿಕೊಂಡ್ರೆ ಸರಿ ಹೋಗುತ್ತಾ? ಮತ್ತಿನ್ನೇನು ಮಾಡಲಿ ಹಾರು? ಛೆ, ಇದ್ದಿದ್ದು ಒಂದು ಎವಿಡೆನ್ಸ್ ಕೂಡ ಇಲ್ದಂಗೆ ಆಯಿತು. ಅವನು ಇದ್ದಿದ್ರೆ ಅವನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಹಾಗೆ ನನ್ನ ತಂಗಿ ಸಾವಿಗೂ ನ್ಯಾಯ ಕೊಡಿಸುತ್ತಿದ್ದೆ. ನನ್ನ ಆಸೆಯೆಲ್ಲ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಯಿತು ಎಂದವ ಕೋಪದಿಂದ ತಲೆ ಹಿಡಿದು ಕೂತ. ನಿನ್ನ ಕೋಪ ರೋಷ ಎಲ್ಲ ನನಗೆ ಅರ್ಥ ಆಗುತ್ತೆ ನವೀನ್. ಯೋಚನೆ ಮಾಡಬೇಡ. ನೀನು ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ನ ನಾನೇ ಕಮಿಷನರ್ ಆಫೀಸ್ಗೆ ತಗೊಂಡು ಹೋಗ್ತೀನಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾರಾದರೂ ಅಷ್ಟೇ. ನಾ ಕೇರ್ ಮಾಡಲ್ಲ ಎಂದವಳೆ ಬಿರುಸಾಗಿ ಅಲ್ಲಿಂದ ನಡೆದಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.